ನಮಸ್ಕಾರ. ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲನಗೌಡ ಮಾಲೆ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಥ್ರೂ PMS ಹೀಗಂದ್ರೆ ಏನು, ಇದರ ಬಗ್ಗೆ ಒಂದಷ್ಟು ಮಹತ್ವದ ವಿಚಾರವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ರಾಹುಲ್ ಎಂಬ ಒಬ್ಬ ವ್ಯಕ್ತಿ ಬೆಂಗಳೂರಿನ ಉದ್ಯಮಿ. ಅವರಿಗೆ ಮುಂಬೈನಿಂದ ಒಂದು ಫೋನ್ ಕರೆ ಬರುತ್ತೆ. ನಿಮಗೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥ ಆಸೆ ಇದ್ದರೆ ನೀವು ಈ PMS ಮೂಲಕ ಮಾಡಬಹುದು ಅಂತ ತಿಳಿಸಲಾಗುತ್ತೆ. ಆದರೆ ರಾಹುಲ್ ಇದ್ಯಾವುದೋ ಫ್ರಾಡ್ ಕಾಲ್ ಇರಬೇಕು ಅಂತ ಸುಮ್ಮನಾಗ್ತಾರೆ. ಯಾಕೆಂದರೆ ಅವ್ರಿಗೆ ಈ ಮ್ಯೂಚುವಲ್ ಫಂಡ್ ಹಾಗೂ ಷೇರು ಮಾರ್ಕೆಟ್ನಲ್ಲಿ ಹೇಗೆ ಟ್ರೇಡಿಂಗ್ ಮಾಡೋದು ಅಂತ ಗೊತ್ತಿತ್ತು. ಆದರೆ ಅವರಿಗೆ ಈ PMS ಅನ್ನೋದು ಹೊಸ ಪದ ಆಗಿತ್ತು. ಹೀಗಾಗಿ ರಾಹುಲ್ ತಮ್ಮ ಚಾರ್ಟೆಡ್ ಅಕೌಂಟೆಂಟ್ಗೆ ಫೋನ್ ಮಾಡ್ತಾರೆ. PMS ಬಗ್ಗೆ ಕೇಳ್ತಾರೆ. PMS ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹಾಗೂ ಆ ರೀತಿಯ ಒಂದು ವಿಧಾನ ಇದೆಯಾ ಅನ್ನೋ ಮಾಹಿತಿಯನ್ನು ಪಡೆಯೋದಕ್ಕೆ ಅವರ CAಗೆ ಕರೆ ಮಾಡ್ತಾರೆ. ಆಗ ಅವರ CA ಹೈ ನೆಟ್ವರ್ತ್ ಅಂದರೆ ಅತ್ಯಧಿಕ ನಿವ್ವಳ ಮೌಲ್ಯದ ವ್ಯಕ್ತಿಗಳು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವ ಇನ್ನೊಂದು ವಿಧಾನ ಇದು ಅಂತ ಅವರಿಗೆ ವಿವರಿಸ್ತಾರೆ. PMS ಅಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಥವಾ ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳು. ಇದು ಪರಿಣತ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳು ಮತ್ತು ಷೇರು ವ್ಯವಹಾರದ ಬಗ್ಗೆ ತಿಳಿದಿರೋರು ತಮ್ಮ ತಂಡದ ಸಹಾಯದಿಂದ ನಿಮ್ಮ ಪೋರ್ಟ್ಫೋಲಿಯೋದ ನಿರ್ವಹಣೆಯನ್ನು ಮಾಡ್ತಕ್ಕಂಥ ವೃತ್ತಿಪರ ಸೇವೆ. ಒಬ್ಬ ಹೂಡಿಕೆದಾರ PMS ಮೂಲಕ ಷೇರು ಮಾರ್ಕೆಟ್ನಲ್ಲಿ ಕಡಿಮೆ ರಿಸ್ಕ್ನಲ್ಲಿ ಹೆಚ್ಚು ರಿಟರ್ನನ್ನು ಗಳಿಸಬಹುದು. ಈ ವ್ಯವಸ್ಥೆಯಲ್ಲಿ ವೈಯಕ್ತಿಕವಾಗಿ ಹೆಚ್ಚಿನ ಗಮನವನ್ನು ಇಲ್ಲಿ ನೀಡಲಾಗುತ್ತೆ. ಅಲ್ಲದೆ ಹೂಡಿಕೆದಾರನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಈ ಮ್ಯಾನೇಜರ್ಗಳು ಪೋರ್ಟ್ಫೋಲಿಯೋವನ್ನು ಸಿದ್ಧಪಡಿಸ್ತಾರೆ. PMSನಲ್ಲಿ ಎರಡು ಬಗೆಯ ವಿಧ ಇದೆ. ಒಂದು ಫಂಡ್ ಮ್ಯಾನೇಜರ್ನ ವಿವೇಚನೆಗೆ ಬಿಟ್ಟ ಯೋಜನೆ, ಇನ್ನೊಂದು ಮ್ಯಾನೇಜರ್ನ ವಿವೇಚನೆಗೆ ಬಿಡದಿರುವಂತಹ ಅಂದರೆ ಅವರ ವಿವೇಚನೆಯ ಹೊರತಾದ ಯೋಜನೆ. ಮ್ಯಾನೇಜರ್ನ ವಿವೇಚನೆಗೆ ಬಿಟ್ಟ ಯೋಜನೆಯಲ್ಲಿ ನಿರ್ಧಾರ ಕೈಗೊಳ್ಳುವುದರಲ್ಲಿ ಫಂಡ್ ಮ್ಯಾನೇಜರ್ನ ಸಂಪೂರ್ಣ ನಿಯಂತ್ರಣ ಇರುತ್ತೆ. ಆದರೆ ಮ್ಯಾನೇಜರ್ನ ವಿವೇಚನೆಗೆ ಬಿಡದಿರುವಂತಹ ಯೋಜನೆಯಲ್ಲಿ ಫಂಡ್ ಮ್ಯಾನೇಜರ್ ಗ್ರಾಹಕನ ಸಲಹೆಯನ್ನು ಪಡೆದು ಷೇರುಗಳ ಖರೀದಿ ಹಾಗೂ ಮಾರಾಟವನ್ನು ಮಾಡ್ತಾನೆ. ಅನೇಕ ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳನ್ನು ನೀಡುವ ಕಂಪನಿಗಳು ಕೇವಲ ಸಲಹೆಯನ್ನು ಮಾತ್ರ ನೀಡುತ್ತೆ. ಈ PMSಗಳಿಗೆ ಪೂಲಿಂಗ್ ಅಂದರೆ ಜನರಿಂದ ಹಣವನ್ನು ಸಂಗ್ರಹಿಸುವುದಕ್ಕೆ ಮತ್ತು ಒಂದು ಸಿಂಗಲ್ ಯೋಜನೆಯಲ್ಲಿ ಯೂನಿಟ್ಗಳನ್ನು ನೀಡೋದಕ್ಕೆ ಅನುಮತಿ ಇರುವುದಿಲ್ಲ. ಹೀಗಾಗಿ PMSಗಳ ಕಾರ್ಯತಂತ್ರಗಳು ಮ್ಯೂಚುವಲ್ ಫಂಡ್ಗಳ ಕಾರ್ಯತಂತ್ರಗಳಂತೆಯೇ ಇರುತ್ತೆ. PMSಗಳು ಒಂದು ಮಾದರಿ ಪೋರ್ಟ್ಫೋಲಿಯೋವನ್ನು ಕೊಡುತ್ತೆ. ಹೀಗಾಗಿ ಇದನ್ನು ಒಂದು ಯೋಜನೆಗಿಂತ ಒಂದು ತಂತ್ರ ಅಥವಾ ಸ್ಟ್ರ್ಯಾಟಜಿ ಅಂತ ಪರಿಗಣಿಸಲಾಗುತ್ತೆ. ಈ PMSನಲ್ಲಿ ಯಾರೆಲ್ಲ ಹೂಡಿಕೆ ಮಾಡಬಹುದು ಅನ್ನೋದನ್ನು ಕೂಡ ನಾವೀಗ ನೋಡೋಣ. ಇದರಲ್ಲಿ ಕನಿಷ್ಠ ಹೂಡಿಕೆ 50 ಲಕ್ಷದಿಂದ ಶುರುವಾಗೋದ್ರಿಂದ ಸಾಮಾನ್ಯ ಜನ PMSನಲ್ಲಿ ಹೂಡಿಕೆ ಮಾಡೋದಕ್ಕೆ ಆಗೋದೇ ಇಲ್ಲ. ಹೈ ನೆಟ್ವರ್ತ್ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಥವಾ ದೊಡ್ಡ ಹೂಡಿಕೆದಾರರು ಮಾತ್ರ ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಮ್ಯೂಚುವಲ್ ಫಂಡ್ಗಳು ವೃತ್ತಿಪರತೆಯನ್ನು ನಿರ್ವಹಿಸಲಾಗುವ ಫಂಡ್ಗಳಾಗಿದೆ. ಈ ಫಂಡ್ಗಳಲ್ಲಿ ಹೂಡಿಕೆದಾರರಿಂದ ಪಡೆದ ಹಣದಿಂದ ಷೇರು ಮತ್ತು ಬಾಂಡ್ಗಳನ್ನು ಖರೀದಿ ಮಾಡಲಾಗುತ್ತೆ. ಒಬ್ಬ ಹೂಡಿಕೆದಾರ ಮ್ಯೂಚುವಲ್ ಫಂಡ್ಗಳಲ್ಲಿ ಕೇವಲ ₹100 ಹೂಡಿಕೆಯನ್ನು ಆರಂಭಿಸಬಹುದು. ಇದೇ ಕಾರಣದಿಂದಾಗಿ ಮ್ಯೂಚುವಲ್ ಫಂಡ್ಗಳಿಗೆ ಸಾಮಾನ್ಯ ಹೂಡಿಕೆದಾರರು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಇನ್ನು PMSನಲ್ಲಿ 20 ರಿಂದ 30 ಸ್ಟಾಕ್ಗಳನ್ನು ಆರಿಸಿಕೊಳ್ಳುವ ಮೂಲಕ ಹೆಚ್ಚು ಆಯ್ಕೆ ವಿಧಾನವನ್ನು ಅನುಸರಿಸಲಾಗುತ್ತೆ. ಮತ್ತೊಂದು ಕಡೆ ಮ್ಯೂಚುವಲ್ ಫಂಡ್ಗಳು ಹೂಡಿಕೆದಾರರಿಗೆ ಸುಮಾರು 40 ರಿಂದ 50 ಸ್ಟಾಕ್ಗಳೊಂದಿಗೆ ವೈವಿಧ್ಯೀಕರಣಗೊಳಿಸಿದಂತಹ ಪೋರ್ಟ್ಫೋಲಿಯೋವನ್ನು ನೀಡ್ತವೆ. PMS ಮತ್ತು ಮ್ಯೂಚುವಲ್ ಫಂಡ್ಗಳ ನಡುವಿನ ವ್ಯತ್ಯಾಸ ಏನಪ್ಪ ಅಂದರೆ ಈ ಫ್ಲೆಕ್ಸಿಬಿಲಿಟಿ ಹೂಡಿಕೆಗೆ ಅವಕಾಶ ಇದೆ. ಅಲ್ಲದೆ ಹೂಡಿಕೆಯ ಸ್ವತ್ತುಗಳನ್ನು ಆರಿಸಿಕೊಳ್ಳುವುದಕ್ಕೆ PMS ವಿಧಾನ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡುತ್ತೆ. ಮತ್ತೊಂದೆಡೆ ಮ್ಯೂಚುವಲ್ ಫಂಡ್ಗಳು ಅವುಗಳ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸ್ವತ್ತುಗಳ ವಿಧ, ಭದ್ರತೆಯ ಆಯ್ಕೆಗಳು, ಶೇಕಡಾವಾರು ಹಂಚಿಕೆಗಳು, ವೆಚ್ಚಾನುಪಾತಗಳು ಹಾಗೂ ಇನ್ನೂ ಹೆಚ್ಚಿನ ಅಂಶಗಳ ಆಧಾರದಲ್ಲಿ ಹೆಚ್ಚು ನಿಯಂತ್ರಿಸಲ್ಪಡ್ತವೆ. ರಿಟರ್ನ್ಗಳ ಬಗ್ಗೆ ಮಾತನಾಡುವುದಾದರೆ PMSನಲ್ಲಿ ವಾರ್ಷಿಕವಾಗಿ ಶೇಕಡ 50 ರಿಂದ ಶೇಕಡ 80ರವರೆಗಿನ ರಿಟರ್ನ್ ಸಿಗಬಹುದು. ಮತ್ತೊಂದೆಡೆ ಮ್ಯೂಚುವಲ್ ಫಂಡ್ಗಳ ವಿಷಯದಲ್ಲಿ ಅದರಲ್ಲೂ ವಿಶೇಷವಾಗಿ ಈಕ್ವಿಟಿ ಫಂಡ್ಗಳಲ್ಲಿ ಅವು 1 ವರ್ಷದ ಅವಧಿಯಲ್ಲಿ ಸುಮಾರು ಶೇಕಡ 20ರ ರಿಟರ್ನ್ಗಳನ್ನು ಕೊಡಬಹುದು. ಅಗ್ರಗಣ್ಯ PMSಗಳು ಅಳವಡಿಸಿಕೊಳ್ಳುವ ಕಾರ್ಯತಂತ್ರಗಳ ಬಗ್ಗೆ ಮತ್ತು ಅವು ನೀಡುವ ರಿಟರ್ನ್ಗಳ ಬಗ್ಗೆ ಮಾತನಾಡೋಣ. ನೋಡಿ, ಒಟ್ಟು 325 PMS ಫಂಡ್ಗಳ ಪೈಕಿ 10 ಟಾಪ್ ಫಂಡ್ಗಳು ಅಂದರೆ ಅಗ್ರ 10 ಫಂಡ್ಗಳನ್ನು PMS ಬಜಾರ್ ವಿಶ್ಲೇಷಣೆ ಮಾಡಿದೆ. PMSಗಳ ಮೇಲೆ ಹೇಗೆ ತೆರಿಗೆಗಳನ್ನು ಹಾಕಲಾಗುತ್ತೆ ಅನ್ನೋದನ್ನು ಕೂಡ ನಾವೀಗ ನೋಡೋಣ. ತೆರಿಗೆಗಳ ವಿಷಯಕ್ಕೆ ಬಂದರೆ PMSಗಳಿಗಿಂತ ಮ್ಯೂಚುವಲ್ ಫಂಡ್ಗಳು ಹೆಚ್ಚು ಅನುಕೂಲಕರವಾಗಿವೆ. ಮ್ಯೂಚುವಲ್ ಫಂಡ್ಗಳ ಮ್ಯಾನೇಜರ್ಗಳು ಷೇರುಗಳನ್ನು ಕೊಂಡಾಗ ಅಥವಾ ಮಾರಿದಾಗ ತೆರಿಗೆಯನ್ನು ಕಟ್ಟಬೇಕಿಲ್ಲ. ಹೂಡಿಕೆದಾರನೇ ಸ್ವತಃ ಯೂನಿಟ್ಗಳನ್ನು ಮಾರಿ ಲಾಭವನ್ನು ಗಳಿಸಿದಾಗ ಮಾತ್ರ ತೆರಿಗೆಗಳು ಅನ್ವಯ ಆಗ್ತವೆ.
ಮತ್ತೊಂದು ಕಡೆ PMSನಲ್ಲಿ ಯಾವಾಗಲಾದರೂ ಷೇರುಗಳನ್ನು ಮಾರಿದಾಗ ಅಥವಾ ಡಿವಿಡೆಂಡ್ ಗಳಿಸಿದಾಗ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಇನ್ನು PMSಗಳಲ್ಲಿ ಹೂಡಿಕೆ ಮಾಡುವ ಹೂಡಿಕೆದಾರರು ಹೆಚ್ಚು ಅಪಾಯವನ್ನು ಎದುರಿಸೋದಕ್ಕೆ ಸಿದ್ಧರಿರಬೇಕು. ಅಂದರೆ ರಿಸ್ಕ್ ಜಾಸ್ತಿ ಆದರೂ ಕೂಡ ತಾಳಬೇಕು. ಅಪಾಯಗಳನ್ನು ತೆಗೆದುಕೊಳ್ಳುವಂತಹ ಸಾಕಷ್ಟು ಮೊತ್ತದ ಹಣದ ರಕ್ಷಣೆಯನ್ನು ಹೊಂದಿರಬೇಕು. ಹಾಗೂ ಕನಿಷ್ಠ 10 ವರ್ಷಗಳ ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲಾವಧಿಯನ್ನು ಹೊಂದಿರಬೇಕು. ಹೇಗಂತ ನೋಂದಾಯಿತ ಹೂಡಿಕೆ ಸಲಹೆಗಾರ ಸಂಘದ ಸದಸ್ಯರಾದ ಜೈ ಠಕ್ಕರ್ ಅವರು ಹೇಳ್ತಾರೆ. ನೀವೇನಾದರೂ PMS ಮೂಲಕ ಹೂಡಿಕೆಯನ್ನು ಮಾಡ್ತಾ ಇದ್ದಲ್ಲಿ ಸಂಶೋಧನೆ ಮತ್ತು ಸತತ ಮೇಲ್ವಿಚಾರಣೆ ಅಗತ್ಯ. PMSನ ಮೂಲಕ ಮಾಡುವ ಹೂಡಿಕೆ ನಿಮ್ಮ ಗುರಿ ಹಾಗೂ ನಿರೀಕ್ಷೆಗಳಿಗೆ ಪೂರಕವಾಗಿ ಇದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿ. ಹಾಗೂ ನಿಮ್ಮ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ತಂಡ ಎಷ್ಟು ಸಮರ್ಥವಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸಬೇಕು. PMSಗಳು ಹೆಚ್ಚಿನ ರಿಟರ್ನ್ ನೀಡುತ್ತೆ, ಆದರೆ ಅವು ಹೆಚ್ಚಿನ ಶುಲ್ಕ ಮತ್ತು ತೆರಿಗೆಗಳ ಅಡಿಯಲ್ಲಿ ಬರ್ತವೆ ಅನ್ನೋದು ಕೂಡ ನೆನಪಿರಲಿ. ಇನ್ನು ಇವುಗಳ ನಿರ್ವಹಣಾ ಶುಲ್ಕ %1ರಿಂದ %3 ಇರಬಹುದು. ಹೆಚ್ಚುವರಿಯಾಗಿ ಆರಂಭಿಕ ಪ್ರವೇಶ ಶುಲ್ಕಗಳು ಮತ್ತು ಕಾರ್ಯನಿರ್ವಹಣೆಯ ಶುಲ್ಕಗಳು ಕೂಡ ಇಲ್ಲಿ ಅನ್ವಯ ಆಗಬಹುದು. PMSನ ಸೇವೆಯನ್ನು ಒದಗಿಸುವ ಕಂಪನಿಯೊಂದನ್ನು ಆರಿಸಿಕೊಳ್ಳುವಾಗ ಎಲ್ಲ ಬಗೆಯ ಶುಲ್ಕಗಳನ್ನು ಹೋಲಿಕೆ ಮಾಡಿ ನೋಡಿ ಮತ್ತು ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅತಿ ಹೆಚ್ಚು ಮಿತವ್ಯಯಕಾರಿ ಪರಿಹಾರವನ್ನು ಒದಗಿಸುವಂತಹ ಕಂಪನಿಯನ್ನೇ ನೀವು ಆರಿಸಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿ ಮತ್ತು ಅಪ್ಡೇಟ್ಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಮತ್ತು ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.